ನಮ್ಮ ಈ ಒಂದು ಬದುಕಿನ ಜೀವನದಲ್ಲಿ ಏನಿದೆಯಲ್ಲ, ಆರ್ಥಿಕವಾಗಿ ಏರಿಳಿತವಾಗುವುದು ಸಹಜ, ಹೌದಾ? ಆದ್ರೆ ಯಾವುದೇ ರೀತಿಯಾಗಿ ಸರಿಯಾದಂತ ಯೋಜನೆ ಇಲ್ಲದೆ ಇದ್ರೆ, ಅಲ್ಲಿನ ಸಣ್ಣವಾದಂತ ಒಂದು ಆರ್ಥಿಕ ಸಮಸ್ಯೆಯು ಕೂಡ ಎಲ್ಲರಲ್ಲಿಯೂ ಕೂಡ ಒಂದು ದೊಡ್ಡ ಸಂಕಷ್ಟದ ನಾಂದಿ ಆಗಬಹುದದು. ಯಾಕಂದ್ರೆ ನಿಮ್ಮಲ್ಲಿರುವಂತಹ ಒಂದು ಜೇಬನ್ನು ಸದೃಢವಾಗಿಟ್ಟುಕೊಳ್ಳೋದಕ್ಕೆ ವರ್ಷದ ತಿಂಗಳ ಆರಂಭದಲ್ಲಿ ಅನಿವಾರ್ಯವಾದಂತ ಒಂದು ಖರ್ಚುಗಳ ಪಟ್ಟಿಯನ್ನ ಕೂಡ ಮಾಡಬಹುದು. ಆನಂತರ ಅನಗತ್ಯವಾದಂತಹ ಆಸೆಗಳಿಗೂ ಕೂಡ ಕಡಿವಾಣ ಹಾಕಬಹುದು. ಯಾಕಂದ್ರೆ ಇಲ್ಲಿ ನಿಮ್ಮಲ್ಲಿರುವಂತಹ ಅಗತ್ಯಗಳಿಗಷ್ಟೇ ಇಲ್ಲಿ ಇದರ ಒಂದು ಹಣವನ್ನ ವಿನಿಯೋಗಿಸಿಕೊಳ್ಳಬೇಕು ನೀವು. ಯಾಕಂದ್ರೆ ಸಂಬಳ ಬಂದ ತಕ್ಷಣ ಖರ್ಚು ಮಾಡುವ ಬದಲಾಗಿ ಮೊದಲೇ ಒಂದು ನಿಗದಿತವಾದಂತಹ ಒಂದು ಮೊತ್ತವನ್ನ ಉಳಿತಾಯ ಖಾತೆಗೆ ವರ್ಗಾವಣೆಯನ್ನ ಮಾಡಬೇಕು. ಯಾಕಂದ್ರೆ ಉಳಿದಂತ ಒಂದು ಹಣವನ್ನ ಕೂಡ ಖರ್ಚು ಮಾಡಬಾರದು. ಖರ್ಚು ಮಾಡಿದ ನಂತರ ಉಳಿದದ್ದನ್ನೇ ಉಳಿಸ್ಕೊಂತ ಹೋಗ್ಬೇಕು ನೀವು. ಇಲ್ಲಿ ಅನಿರೀಕ್ಷಿತವಾದಂತಹ ಆರೋಗ್ಯದ ಸಮಸ್ಯೆಗಳಾಗಿರಬಹುದು, ಆನಂತರ ಉದ್ಯೋಗದಲ್ಲಿನೂ ಕೂಡ ಏರುಪೇರಾಗಿರಬಹುದು. ಇಲ್ಲಿ ಕನಿಷ್ಠ 6 ತಿಂಗಳಿಗೆ ಖರ್ಚಾಗುವಷ್ಟು ಆ ಒಂದು ಹಣವನ್ನ ಎಮರ್ಜೆನ್ಸಿ ಫಂಡ್ ಆಗಿ ಇಟ್ಕೊಳ್ಬೇಕು. ಇಲ್ಲಿ ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಪ್ರಮಾಣದ ಬಡ್ಡಿಯ ಸಾಲಗಳನ್ನ ನೀವು ಆದಷ್ಟು ಬೇಗ ತೀರಿಸಿಬಿಡಿ. ಯಾಕಂದ್ರೆ ಇಲ್ಲಿ ಒಂದು ಸಾಲವನ್ನ ತೀರಿಸುವವರೆಗೆ ಹೊಸದಾಗಿ ಸಾಲದ ಸಾಹಸಕ್ಕೆ ಕೈ ಹಾಕಬಾರದು ನೀವು. ಯಾಕಂದ್ರೆ ಷೇರು ಮಾರುಕಟ್ಟೆ ಆಗಿರಬಹುದು, ಆನಂತರ ಮ್ಯೂಚುವಲ್ ಫಂಡ್, ಹಾಗೇನೆ ಚಿನ್ನದ ಮೇಲೆ ಹೂಡಿಕೆ ಮಾಡುವಂತದ್ದಾಗಿರಬಹುದು. ಇವುಗಳ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡು ನಿಮ್ಮಲ್ಲಿರುವಂತಹ ಒಂದು ಹಣವನ್ನು ಕೂಡಿಡುವುದಕ್ಕಿಂತ ಅದು ಬೆಳವಣಿಗೆ ಮಾಡುವಂತದ್ದು ಒಂದು ಜಾಣತನ. ನಾನು ನಿಮ್ಮ ಗೆಲುವೇ ನಮ್ಮ ಗುರಿ. ನನ್ನ ಈ ಒಂದು ಮಾಹಿತಿಯನ್ನ ಇಷ್ಟವಾಗಿದ್ರೆ ಎಲ್ಲರೂ ಲೈಕ್ ಮಾಡಿ. ಏನೇ ಡೌಟ್ ಇದ್ರೂ ಕೂಡ ಕಾಮೆಂಟ್ ಹಾಕಿ. ಮೊದಲ ಬಾರಿಗೆ ನನ್ನ ಈ ಒಂದು ಗೆಲುವೇ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ನೋಡುವಂತವರು ತಪ್ಪದೇ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.